80 ಎಕರೆಯಲ್ಲಿ ಈಗಾಗಲೇ ಒಂದು 15 ಎಕರೆ ಇದು ಅಲ್ಟ್ರಾಟೆಕ್ ಕೊಟ್ಬಿಟ್ರು, ಸಿಮೆಂಟ್ ಬೋರಾಚೆ ಕೊಟ್ಟುಬಿಟ್ರು. ಅವ್ರು ರೈಲ್ವೆ ಲೈನ್ ಮಾಡ್ಕೊಂಡು ಮತ್ತೆ ದೋಸ್ತರಿ ಮಾಡ್ಕೊಂಡು ವಿಮಾನ ನಿಲ್ದಾಣ ಕಬ್ಜೆ ಮಾಡಿದ್ರು. ಈಗ ಮತ್ತೆ ಸ್ಪಾಟ್ ಯಾರ್ಡ್ ಮಾಡ್ಕೊಂಡ್ರನ್ನ ಅದನ್ನು ಮಾಡಿಬಿಡ್ತು ಅಂತ. ಇಷ್ಟು ಭೂಮಿ ಇಲ್ಲಿ ಕಿಮ್ಮತ್ತಿಲ್ಲಾರ್ದಂಗಾದ್ರೆ, ಮೂಲಭೂತ ಸೌಲಭ್ಯಗಳಿಗೆ ಏನೂ ಖರ್ಚಿಲ್ಲಂಗಾದ್ರೆ ಇದನ್ನು ಕೇಂದ್ರೀಕರಿಸಿದ್ರು. ತುಂಗಭದ್ರದ ಮೇಲೆ ಬಹಳ ದೊಡ್ಡ ಒತ್ತಡ ಕ್ರಿಯೇಟ್ ಮಾಡಿದ್ರು. ನಾವು 39 TMC ಊರು ತುಂಬಿದ್ದೆ ಅಂತ ಹೇಳ್ತೀವಿ. ನಿಜವಾಗ್ಲೂ 39 TMC ನೀರು ಊರು ತುಂಬಿಲ್ಲ. 10 ವರ್ಷದಿಂದ 39 TMC ಕೆಲಸ ಈಗ ಆಗಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅವಾಗ 100 TMC ಆಗಲಿ 101 TMC ನೀರು ತಂದೈತೆ ಅಂತ. ಹಂಗಂದ್ರೆ ಮತ್ತೆ ಹೆಚ್ಚಾಗ ಕಮ್ಮಿ ಆಗುತ್ತೆ ಊರು. ಇಷ್ಟೊಂದು 40-50 ಹೋಗ್ಬೇಕಾಯ್ತು, ಇಲ್ಲ ಅಂತ ಊರು. ಏನ್ ಹೇಳ್ತೀರಿ? ನಿಜವಾಗ್ಲೂ ರೈತರನ್ನು ಉಳುಮೆ ಮಾಡ್ತಾರೆ, ನೀರು ತರ್ತಾರೆ. ಆ ಭಾಗದ ರೈತರು ಉಳುಮೆ ಮಾಡಾಗ ಅವ್ರು ಹೋಗಿರ್ತಾರಲ್ಲ, ಅವ್ರು ಹೊಂದ ಮೇಲೆ ಅವ್ರು ಬದು ಹಾಕಿರ್ತಾರಲ್ಲ ನೀರು ತಂದಾಗ, ಆ ಬದು ಆಚಿಂಚೆ ಆಗಿರೋದು ಹಂಗೆ ಇರ್ತೈತಿ. ಮತ್ತೆ ಅದು ಸಹಿತ ಹೋಗಿರಲ್ಲ, ಸಣ್ಣ ಬದು ಹಾಕಿರ್ತಾರ, ಅದು ಸಹಿತ ಬಿಟ್ಟು ಧೂಳು ಹೆಂಗ್ ತುಂಬಿತು? ಎಲ್ಲಿಂದ ತುಂಬ ಧೂಳು? ಯಾವ ಭೂಮಿ ಸ್ಟ್ರಕ್ಚರ್ ಆಗಲ್ಲ ಒಳಗಡೆ. ಯಾಕಂದ್ರೆ ಹಿಂದೆ ನೀರು ತರದಾಗ ಖಾಲಿ ಆದಾಗ ಎಲ್ಲ ಬಿತ್ತು ಬಿಡ್ತಾರ ರೈತರು ಹೋಗ್ಬಿಟ್ಟು. ಅವ್ರು ಸಾಗು ಮಾಡ್ತಾರ, ಅದ್ರ ಅಲಸಂದಿ ಬೆಳಿತಾರ, ಮತ್ತೆ ಉದ್ದು ಬೆಳಿತಾರ, ಬಿಳಿ ಬಿಸಿಲು ಬೆಳಿತಾರ, ಇವೆಲ್ಲ ಬೆಳ್ಕೊಂತಾರ ರೈತರು. ಈ ರೈತರು ಅದು ಕೇಳ್ತಾರ, ಅಲ್ಲೇನು ತುಂಬೈತೆ ಊರು? ಊರು ತುಂಬಿಲ್ಲ. ಊರು ತುಂಬಿದ್ದೆಲ್ಲಿ ಅಂತಂದ್ರೆ ಜೀರೋ ಲೆವೆಲ್ಕ್ಕಿಂತ ಯಾವ್ದು ಕೆಳಗಡೆ ಐತಿ, ತಗ್ಗಾದ ಪ್ರದೇಶ ಐತಿ, ಅಲ್ಲಿ ಒಂದಷ್ಟು ನ್ಯಾಚುರಲ್ ಅರ್ಧ ಬರ್ತದೆ. ಅದು ಕೂಡ ಇನ್ನೂ ತನಕ ಡ್ಯಾಮ್ ಕಡೆಗಳಿಂದ ಇವತ್ತು ಕೂಡ ಅರ್ಧ TMC ಜೀರೋ ಲೆವೆಲ್ಗಿಂತ ಕೆಳಗೆ ಡೌನ್ ಐತಿ. ಇನ್ನೂ ಅರ್ಧ TMC ತುಂಬಗಲದು. ಅದೇ ತುಂಬಿಲ್ಲ, ಮ್ಯಾಗ ಹೆಂಗೆ ಎತ್ತಬೇಕು ಅದು ಹೂಳು? ಇವೆಲ್ಲ ವೈಜ್ಞಾನಿಕ ಯಾವ ಕಾರಣಗಳಿಲ್ಲ. ಹೂಳು ತುಂಬಿದೆ, ಹೂಳು ತುಂಬಿದೆ, ಹೂಳು ತುಂಬಿದೆ, ಹೂಳು ತುಂಬಿದೆ. ಸ್ವಲ್ಪ ಬರ್ತೈತೆ ಹೂಳು, ಇಲ್ಲ ಅಂತಲ್ಲ. ಹೂಳು ಬಂದ್ರೆ ನದಿ ಗುಂಟ ಬಂದು ಇನ್ನು ಸ್ವಲ್ಪ ಬಂದು ಒಂದು 4-5 TMC 10 TMC ಕಡೆ ಬಂದಿರೋದು 39 TMC ನೀರು ಕೂಡ ತುಂಬಿತು. ಇದು ಒಂದು ಕಡೆ ಕಟ್ಟೆ. ಈ ನೀರಿನ ಡೆಫಿಸಿಟ್ ಅನ್ನ, ಈ ಕೊರತೆಯನ್ನು ಹೆಂಗ್ ತುಂಬ್ತಾರಂದ್ರೆ ಅವರು, ನನಗೆ ನೀರು ಹೂಳು ತುಂಬಿದೆ ಅಂತೇಳಿ ಆ ನೀರನ್ನು ಕಾರ್ಖಾನೆ ಕಳಿಸ್ಕೊಡ್ತಾರೆ. ಇನ್ನು ಹೂಳು ತುಂಬಿದ ಲೆಕ್ಕಾಚಾರನಿಟ್ಟು ಅವ್ರ ಕಾರ್ಖಾನೆ ಕಳಿಸ್ಕೊಡ್ತಾರೆ. ಒಂದು ಕಡೆಗೆ ತುಂಬಿಟ್ಟು ಆಚೆ ಬಂತು ನೋಡ್ರಿ. ಅವ್ರಿಗೆ ನೀರು 150-180 ಕಿಲೋಮೀಟರ್ ತರ್ತಾರೆ ಆಲಮಟ್ಟಿಯಿಂದ ಚಿಂದರ್ನವರು. ಆ ಪೈಪ್ ಡೈ ಇದೆಯಲ್ಲ, ಆ ಡೈ ಎಷ್ಟೈತಂದ್ರ ನಾನು ಕೈ ಎತ್ತಿರಲಿಲ್ಲ ಪೈಪ್ ಅಂತ ದೊಡ್ಡ ಡೈ ಇದೆ. ಚಿಂದರ್ ಪೈಪ್ 2 ಪೈಪ್ ಇದೆ, ಹೌದಾ? ಅಷ್ಟು ಡೈ ಇದೆ ಅದಕ್ಕೆ. ಅಂದ್ರೆ 150 ಕಿಲೋಮೀಟರ್ ನೀರು ತರ್ತಕ್ಕಂಥ ಮಂದಿಗೆ ತುಂಗಭದ್ರಾ ದಂಡಿ ಮೇಲೆ ಹಾಕಿದ್ವಿ. ಈ ನೀರು ತಂದು ಅಲ್ಲೆಲ್ಲ ಬಂಜರು ಭೂಮಿ, ಬರಡು ಭೂಮಿಯಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಫ್ಯಾಕ್ಟ್ರಿನ ಎಲ್ಲರೂ ಹಾಳಾದ ಭೂಮಿ, ಬೀರು ಬಿದ್ದು ಭೂಮಿ ಬೇಕಾಗುತ್ತೆ. ನಿಮಗೆ ಮನೆಗಳ ಕಡೆ ತಗೊಂಡೋಗಿ ತೋರಿಸ್ತೀನಿ. 1000 ಎಕರೆ ಭೂಮಿ, 2-3 ಗ್ರಾಮದ ಭೂಮಿ